2025 ಜನವರಿ 16ರಂದು ಬೀದರ್ ನಗರದ ಎಸ್ಬಿಐ ಎಟಿಎಂ ಬಳಿ ಸಿಎಂಎಸ್ ಏಜೆನ್ಸಿ ಸಿಬ್ಬಂದಿಯ ವೇಷದಲ್ಲಿ ಬಂದಿದ್ದ ಖದೀಮರು ಕೋಟ್ಯಾಂತರ ಹಣ ದೋಚಲು ಸಂಚು ರೂಪಿಸಿದ್ರು. ಅಲ್ಲದೆ ಭದ್ರತಾ ಸಿಬ್ಬಂದಿ ಗಿರೀಶ್ ವೆಂಕಟೇಶ್ ರವರ ಮೇಲೆ ಗುಂಡು ಹಾರಿಸಿ ಗಾಯಗೊಳಿಸಿ ಬರೋಬ್ಬರಿ 83 ಲಕ್ಷ ರೂಪಾಯಿ ಹಣದೊಂದಿಗೆ ಪರಾರಿಯಾಗಿದ್ದಾರೆ. ಈ ಭೀಕರ ದರೋಡೆ ಪ್ರಕರಣವನ್ನ ಸವಾಲಾಗಿ ಸ್ವೀಕರಿಸಿದ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರ ನೇತೃತ್ವದ ತಂಡ ಕಳೆದ 19 ತಿಂಗಳಿನಿಂದ ಅಹೋರಾತ್ರಿ ಹುಡುಕಾಟ ನಡೆಸಿತು. ಇನ್ಸ್ಪೆಕ್ಟರ್, ಪಿಎಸ್ಐ ಹಾಗೂ ಸಿಬ್ಬಂದಿಗಳನ್ನೊಳಗೊಂಡ ಪೊಲೀಸ್ ಪಡೆ ಬಿಹಾರದ ಧರ್ಮೋದರ್ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿ ಬಿಹಾರ ಮೂಲದ ಅಮನ್ ಕುಮಾರ್ ಸಿಂಗ್ ಹಾಗೂ ಅಲೇಖ್ ಕುಮಾರ್ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಬರೋಬ್ಬರಿ 1 ವರ್ಷ 7 ತಿಂಗಳುಗಳ ಬಳಿಕ ಆರೋಪಿಗಳನ್ನ ಕಟಾಂಜಣಕ್ಕೆ ತಳ್ಳಿದ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡಿದ್ರು. ವರದಿ ಕಾಂತು ಪ್ಯಾಗೆ. ಇವಾಗ ಬೀದರ್ ಪೊಲೀಸರಿಂದ ಭೇದಿಸಲಾಗಿದೆ. ಬೀದರ್ ಜಿಲ್ಲೆಯ ಎಸ್ಪಿ ಅವರಾದ ಪ್ರದೀಪ್ ಗುಂಟೇಶ್ವರ್ ಅವರಿಗೂ ಮತ್ತು ಅವರಿಗೆ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಬೀದರ್ ಜಿಲ್ಲೆಯ ಜನರು ಇವಾಗ ಅಭಿನಂದಿಸ್ತಾ ಇದ್ದಾರೆ. ನೋಡಿ ಹೇಗೆ ಸಂಭ್ರಮಾಚರಣೆ ಪೊಲೀಸರಿಂದ ಇದೇ ಪ್ರಥಮ ಬಾರಿಗೆ ಸಂಭ್ರಮಾಚರಣೆ ಆಚರಿಸ್ತಾ ಇದ್ದಾರೆ. ನೋಡ್ಬೋದು, ಇವ್ರು ಯಾರು ಜನಸಾಮಾನ್ಯರಲ್ಲ, ಇವರೆಲ್ಲ ಪೊಲೀಸ್ ಸಿಬ್ಬಂದಿಗಳು. ಪೊಲೀಸ್ ಸಿಬ್ಬಂದಿಗಳಿಂದ